ಹರೇ ಶ್ರೀನಿವಾಸ, ಹೇಗಿದ್ದೀರಾ ಎಲ್ಲರೂ? ಇವತ್ತು ಶ್ರೀಕೃಷ್ಣನ ಕಡಗೋಲು ರೂಪನ ನೀವು ನೋಡ್ಬೋದು. ಆನಂತರ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅಲಂಕಾರ ಎಲ್ಲ ನೋಡ್ಕೊಂಡು ಬನ್ನಿ. ಇವತ್ತು ಶನಿವಾರ ಆದ ಕಾರಣ ನಾವು ನೆಲದಲ್ಲಿ ಭೋಜನ ಶಾಲೆಯಲ್ಲಿ ಊಟ ಕೂಡ ಮುಗಿಸ್ಕೊಂಡು ಬಂದ್ವಿ. ನೋಡ್ಬೋದು, ತುಂಬ ಚೆನ್ನಾಗಿತ್ತು ಭೋಜನ ಶಾಲೆ ದೇವರ ಅಲಂಕಾರ. ಆನಂತರ ಇವತ್ತು 2 ಸ್ಪೆಷಲ್ ರೆಸಿಪಿನ ತಗೊಂಬಂದಿದ್ದೀನಿ. ಪೈನ್ಯಾಪಲ್ ಇದ್ದು ಒಂದು ಜ್ಯೂಸು, ಸಾಧಾರಣ ಎಲ್ರಿಗೂ ಗೊತ್ತಿದೆ ಮಾಡುವಂಥದ್ದು, ಸ್ವಲ್ಪ ಟ್ವಿಸ್ಟ್ ಇದೆ ಅದರಲ್ಲಿ ಕೂಡ. ಆನಂತರ ಒಂದು ಜಲೇಬಿ. ಫಸ್ಟ್ ಜ್ಯೂಸ್ ಮಾಡೋದನ್ನು ನೋಡೋಣ. ಫಸ್ಟ್ ಪೈನ್ಯಾಪಲ್ನ ಸಿಪ್ಪೆ ತೆಗೆದು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅದನ್ನ 2 ಪಾಲು ಮಾಡಿಬಿಟ್ಟು ಒಂದು ಪಾಲದ್ದು ಜ್ಯೂಸು ಮತ್ತೊಂದು ಪಾಲದ್ದು ಜಲೇಬಿ ಮಾಡೋಣ. ಜಿಲೇಬಿ ಮಾಡೋ ಪೋರ್ಷನ್ ಸ್ವಲ್ಪ ದಪ್ಪ ದಪ್ಪಾಗಿ ಸ್ಲೈಸ್ ಥರ ಕಟ್ ಮಾಡ್ಕೊಳ್ಳಿ. ಜ್ಯೂಸ್ ಮಾಡೋದನ್ನು ಹೆಂಗೆ ಬೇಕಾದ್ರೆ ಕಟ್ ಮಾಡ್ಕೊಂಡು ಆಮೇಲೆ ಸೋಸ್ಬೋದು. ಅದನ್ನ ನೋಡಿ, ಸಿಪ್ಪೆ ತೆಗೆದು ಇದು ಮಾಡ್ಕೊಳ್ಳಿ. ಸ್ವಲ್ಪ ಕಣ್ಣು ಇರುತ್ತೆ, ನೀವು ಕಾಣ್ಬೋದು. ಅದನ್ನ ತೀರಾ ಚುಚ್ಚುತ್ತೆ ಅನ್ನೋರು ಅದನ್ನ ತೆಕ್ಕೊಳ್ಳಿ, ಇಲ್ಲಾಂದರೆ ಹಾಗೆಯೇ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಎಲ್ಲನೂ ಕಟ್ ಮಾಡಿ ತೆಗೆದ್ರೆ ಏನು ಉಳಿಯುತ್ತೆ ಅಂತೇಳಿ ಆಗಬೇಕು ಅದರಲ್ಲಿ ನೋಡಿ. ಆನಂತರ ಒಂದು 5-6 ಚಮಚೆ ಸಕ್ಕರೆ, ಹುಳಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಧ ಚಮಚೆ ಇದು ಎಂಥದ್ದು ಉಪ್ಪು. ಆಮೇಲೆ ಏಲಕ್ಕಿ ಹಾಕಬಾರ್ದು ಪೈನಾಪಲ್ ಜ್ಯೂಸಿಗೆ, ಯಾವತ್ತು ಪೆಪ್ಪರ್ ಹಾಕಬೇಕು. ಒಂದು ಸ್ವಲ್ಪ ಕೆಲವರಿಗೆ ಹೊಟ್ಟೆ ನೋವೆಲ್ಲ ಆಗುತ್ತೆ ನೋಡಿ, ಈ ಪೆಪ್ಪರ್ ಹಾಕಿದರೆ ಅದು ಅವಾಯ್ಡ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಏಲಕ್ಕಿನ ಹಾಕಬೇಡಿ. ನೋಡಿ, ನೀಟಾಗಿ ಸೋಸಿ ಜ್ಯೂಸ್ ಮಾಡ್ಕೊಳ್ಳಿ. 2 ಸಲ ನೀರು ಹಾಕಿ ಅದನ್ನ ಮಿಕ್ಸಿಗೆ ಹಾಕಿ 2 ಸಲ ಜ್ಯೂಸ್ ತಗೊಳ್ಳಿ. ನಾವು ತೆಂಗಿನಕಾಯಿ ಹಾಲು ತೆಕ್ಕೊಡೋ ಹಾಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಬೇಸಿಗೆಗಂತೂ ಹೇಳಿ ಮಾಡಿಸಿದಂತಹ ಜ್ಯೂಸ್ ಇದು. ಮಾಡಿ ನೋಡಿ ಆಯಿತಾ. ನಮ್ಮಮ್ಮೆಲ್ಲ ಕೈಯಲ್ಲಿ ಹಿಚಿಕಿನೇ ಮಾಡ್ತಾರೆ ಜ್ಯೂಸು. ನೋಡಿ, ಈಗ ಪೈನ್ಯಾಪಲ್ ಇದ್ದು ಜಿಲೇಬಿ ಮಾಡೋಣ. ಫಸ್ಟಿಗೆ ನೋಡಿ, ಪೈನಾಪಲ್ ಜಿಲೇಬಿ ಮಾಡಲಿಕ್ಕೆ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತಂದರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು. ಫಸ್ಟ್ ಮೈದಾನ ಜರಡಿ ಹಿಡ್ಕೊಳ್ಳಿ 1 ಕಪ್ಪಷ್ಟು. ಆನಂತರ ಸ್ವಲ್ಪ ಚಿಟಿಕೆ ಅರಿಶಿನ, ಅರ್ಧ ಚಮಚೆ ಉಪ್ಪು ನೋಡಿ. ಆನಂತರ ಒಂದು 2 ಚಮಚೆಯಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ. ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಮಗುಚ್ಕೊಳ್ಳಿ. ಒಂದು ಚಿಟಿಕೆ ಸೋಡಾ ಪುಡಿನೂ ಹಾಕಿ. ನಿಮಗೆ ಅರಿಶಿನ ಬೇಡ ಅಂತನವರು ಫುಡ್ ಕಲರ್ ಬೇಕಂದ್ರೂ ಹಾಕೋಬೋದು, ಅದು ನಿಮ್ಮ ಇಷ್ಟ. ನಾನು ಅರಿಶಿನನೇ ಹಾಕ್ಕೊಳ್ಳೋದು, ಫುಡ್ ಕಲರ್ ಯೂಸೇ ಮಾಡೋದಿಲ್ಲ ನಾನು. ನೀಟಾಗಿ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ನಾವು ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ವ, ಅದೇ ಹದಕ್ಕೆ ಇದು ಕಲಿಸಿದ್ರೆ ಸಾಕು. ನಾವು ಇದನ್ನ ಪೈನ್ಯಾಪಲ್ನ ಇದರಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕಷ್ಟೇ. ನೋಡಿ, ಈಗ ಸ್ಲೈಸ್ ಮಾಡ್ಕೊಳ್ಳಿ. ತೀರಾ ತೆಳ್ಳಗೆ ಸ್ಲೈಸ್ ಮಾಡ್ಕೋಬೇಡಿ. ಒಂದು 1/4 ಅರ್ಧ ಇಂಚ್ ದಪ್ಪ ಇರಲಿ. ಅದು ನೀರು ಬಿಟ್ಕೊಳ್ಳುತ್ತೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟಾಗಿ ಒಂದು ಸ್ವಲ್ಪ ಟಾಸ್ ಮಾಡಿ ಅದನ್ನ. ನೋಡಿ, ಈ ಥರ ಟಾಸ್ ಮಾಡಿದ್ರೆ ನೀಟಾಗಿ ಅದು ನೀರು ಎಳ್ಕೊಳ್ಳುತ್ತೆ, ಜಾಸ್ತಿ ಬೇಡ. ಆಮೇಲೆ ಕ್ರಿಸ್ಪಿನೆಸ್ಸಿಗೂ ಕಾರಣ ಆಗುತ್ತೆ. ಆನಂತರ ಇದನ್ನ ರೆಡಿ ಮಾಡಿದ್ವಲ್ಲ ಬ್ಯಾಟರ್, ಮೈದಾ ಹಿಟ್ಟಿದ್ದು, ಅದರಲ್ಲಿ ಮುಳುಗಿಸಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಕಾಯಲಿಕ್ಕೆ ರೆಡಿ ಆಗ್ತಾ ಇರಬೇಕಾದ್ರೆ ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಸಕ್ಕರೆಗೆ ಚಿಟಿಕೆ ಉಪ್ಪು, ಸ್ವಲ್ಪ ಕೇಸರಿ, ಆಮೇಲೆ ನೀರು ಹಾಕಿ ಕುದಿಯೋಕ್ಕೆ ಇಡಬೇಕು. ತೀರಾ ಒಂದೆಳೆ ಪಾಕ ಏನು ಬೇಡ, ತುಂಬ ಸ್ವೀಟ್ ಆಗುತ್ತೆ, ಚೆಂದಾಗೋದಿಲ್ಲ ಅದು. ಆದ ಕಾರಣ ನೋಡಿ, ಸ್ವಲ್ಪ ಸಿಹಿ ಕಡಿಮೆನೇ ಇರಲಿ ಅಂತ ನಾವು ಆ ಥರ ಮಾಡೋದು. ನೋಡಿ, ಎಣ್ಣೆ ಕಾದಿದೆ. ಈಗ ನೋಡಿ, ಈ ಪೈನ್ಯಾಪಲ್ನ ಅದೇ ಮುಳುಗಿಸಿ ಅದಕ್ಕೆ ಡೀಪ್ ಫ್ರೈ ಮಾಡೋಣ. ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡೋಣ. ಸ್ವಲ್ಪ ಫ್ಲ್ಯಾಟ್ ಸರ್ಫೇಸ್ ಇದು ಬಾಣಲಿ ಆದರೆ ತುಂಬ ಚೆಂದ ಆಗುತ್ತೆ, ನೀವು ನೋಡ್ಬೋದು. ಇಲ್ಲಿ ಜಿಲೇಬಿ ಮಾಡಬೇಕಿದ್ರೆ ಸ್ವಲ್ಪ ಫ್ಲ್ಯಾಟ್ ಸರ್ಫೇಸ್ ಬಾಣಲಿಯಲ್ಲೇ ಮಾಡ್ತಾರೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ನೋಡಿ, ಒಂದೊಂದನ್ನೇ ಹಾಕ್ತಾ ಅದನ್ನ ಅಡಿ ಮೇಲೂ ಮಾಡಿ 2 ಸೈಡು ಅದನ್ನ ಕಾಯಿಸ್ಕೊಳ್ಳಿ. ನಾನು ಬೆಂಗಳೂರಿಗೆ ಒಂದು 10 ವರ್ಷದ ಹಿಂದೆ ನನಗೆ ನಡೆದ ಘಟನೆ ಇದು. ಅಲ್ಲಿ ನಾನು ಟೇಸ್ಟ್ ಮಾಡಿರುವಂಥದ್ದಿದು ಪೈನ್ಯಾಪಲ್ ಜಲೇಬಿ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಅದನ್ನ ನೋಡಿ ಇವತ್ತು ನಾನು ಮಾಡ್ತಾಯಿದ್ದೆ. ನಾನೊಂದು 2-3 ಸಲ ಮಾಡಿದ್ದೆ ಹಿಂದೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದ ನಂತರ ಮಾಡಿರಲಿಲ್ಲ, ನನಗೆ ಮೊನ್ನೆ ನೆನಪಾಯಿತು ಮಾಡೋಣ ಅಂದ್ಬಿಟ್ಟು ತಗೊಂಬಂದೆ. ನೋಡಿ, ಸ್ವಲ್ಪ ಕೇಸರಿ ಹಾಕ್ತೆ, ನೀವು ಕಾಣ್ಬೋದು. ಸ್ವಲ್ಪ ಕಲರ್ ಕೊಡುತ್ತೆ, ಲೈಟ್ ಯೆಲ್ಲೋ ಕಲರ್ ಕೊಡುತ್ತೆ, ತುಂಬ ಚೆನ್ನಾಗಾಗತ್ತೆ. ನೋಡಿ, ಇದು ಕೂಡ ಆಗ್ತಾ ಬಂತು. ಒಂದು ಗೋಲ್ಡನ್ ಬ್ರೌನ್ ಬರೋ ತನಕ ಅದನ್ನ ಕಾಯಿಸ್ಕೊಳ್ಳಿ. ಆನಂತರ ಅದನ್ನ ತೆಗೆದು ಹಾಕ್ಬಿಡಿ. ಬಿಸಿ ಸಕ್ಕರೆ ಸಿರಪ್ಗೆ ಇದನ್ನ ಡಿಪ್ ಮಾಡಬೇಕೀಗ ನಾವು, ತೋರಿಸ್ತೇನೆ ನಿಮಗೆ.
ಮತ್ತೊಂದು ವಿಷಯ, ಒಂದೇ ಸಲಕ್ಕೆ ಎಲ್ಲ ಪೈನಾಪಲ್ಗಳನ್ನು ಆ ಮೈದಾ ಹಿಟ್ಟಿನ ಮಿಕ್ಸರ್ ಇದೆ ಅದಕ್ಕೆ ಹಾಕಿಬಿಡ್ಬೇಡಿ, ನೀರು ಬಿಡುತ್ತೆ ಅದು. ಮತ್ತೆ ಆಮೇಲೆ ಅದಕ್ಕೆ ದಪ್ಪಾಗಲಿಕ್ಕೆ ಹಿಟ್ಟು ಹಾಕಬೇಕಾಗತ್ತೆ. ಎಷ್ಟು ಬೇಕೋ ಅಷ್ಟೇ ತೆಕ್ಕೊಂಡು ಒಂದೊಂದು ತೆಕ್ಕೊಂಡು ನೀವು ಡೀಪ್ ಫ್ರೈ ಮಾಡ್ತಾ ಬನ್ನಿ. ನೀರೆಲ್ಲ ಹೊರಗೆ ಹೋದರೆ ಅದು ಜ್ಯೂಸಿಯಾಗಿ ಬರೋದೂ ಇಲ್ಲ. ಆನಂತರ ನೋಡಿ ಇದು ಫುಲ್ ಆಯಿತು. ಸ್ವಲ್ಪ ಬಾಣಲೆಲ್ಲ ಮಗಚಿಬಿಟ್ಟು ನೀಟಾಗಿ ಅದು ಬೇಯುತ್ತೆ ನೋಡಿ. ಆವಾಗ ಪೈನಾಪಲ್ ಸ್ವಲ್ಪ ಹಸಿ ತಿನ್ನೋ ಕಾರಣ ಜಾಸ್ತಿ ಬೇಯ್ದಿದ್ರು ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗೇ ಆಗುತ್ತೆ. ನೋಡಿ ಇದಕ್ಕೆ ನೋಡಿ ಯಾವ ಥರ ಆಗಿದೆ ಸಿರಪ್ಪು ಅಂತ ನೀವು ಕಾಣ್ಬೋದು. ಜಾಸ್ತಿ ಪಾಕ ಗೀಕ ಏನೂ ಬೇಡ. ನೋಡಿ ಅದಕ್ಕೀಗ ಫ್ರೈ ಮಾಡಿಟ್ಟಿದ್ದೀವಲ್ವ ಅದನ್ನ ಹಾಕ್ಕೊಳ್ಳಿ. ಒಂದು 5 ನಿಮಿಷ ಬಿಟ್ಟರೆ ಸಾಕು, ಜಾಸ್ತಿ ಬೇಡ, ತುಂಬ ಸಿಹಿಯಾಗಿಬಿಡುತ್ತೆ ಅದು. ಮುಖಕ್ಕೆ ಹೊಡೆದಾಗೆ ಸಿಹಿ ಆದರೆ ತಿನ್ನಲಿಕ್ಕೆ ಯಾರಿಗೂ ಇಷ್ಟ ಆಗೋದಿಲ್ಲ. ಲೈಟಾಗಿ ಕ್ರಿಸ್ಪಾಗಿದ್ರೇ ಚೆಂದ. ಲೈಟು ಸಿಹಿಯಾಗಿ ಒಳಗಿಂದ ಸ್ವಲ್ಪ ಕ್ರಿಸ್ಪಾಗಿದ್ರೇ ಚೆಂದ. ನೀವು ನೋಡ್ಬೋದು ಆಯ್ತದು. ಸ್ವಲ್ಪ ಇದೆ. ಒಂದು ಅರ್ಧ ಪೈನಾಪಲಲ್ಲಿ ನನಗನ್ಸ್ದಂಗೆ ಒಂದು 20ರಿಂದ 30 ತನಕ ಬಂದಿದೆ ನನಗೆ. ತುಂಬ ಇದು ಜಾಸ್ತಿನೇ ಆಗುತ್ತೆ ನೋಡಿ. ಮಾಡಿ ನೋಡಿ, ಕಮೆಂಟ್ಸಲ್ಲಿ ಹೇಳಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ. ಹೇಗಾಯಿತು ಅಂತ ಹೇಳಿ, ಮತ್ತು ಕಮೆಂಟ್ಸಲ್ಲಿ ಏನು ವಿಷಯ ಇದ್ದರೂ ಕಮೆಂಟ್ಸಲ್ಲಿ ಹೇಳಿ ನೀವು. ಥ್ಯಾಂಕ್ ಯು ಫಾರ್ ವಾಚಿಂಗ್.